ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದ ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ತಕ ಸಂಘದ ಅಂಬಲಿ ದೊಡ್ಡಭರಮಪ್ಪ ಪ್ರಥಮ ದರ್ಜೆ ಕಾಲೇಜ್ ADB ಕಾಲೇಜಿನ ವಿದ್ಯುನ್ಮಾನ ಪ್ರಾಧ್ಯಾಪಕ ವೀರಭದ್ರಪ್ಪ ಮತ್ತು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ AM ರಾಜಶೇಖರಯ್ಯನವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಕಾಲೇಜಿನಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವೀರಭದ್ರಪ್ಪನವರು ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದವರು. ಭಾಳ ಪರಿಶ್ರಮದೊಂದಿಗೆ ಉನ್ನತ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ ವೀರಶೈವ ವಿದ್ಯಾರ್ಥಿ ಸಂಘದ ಕಾಲೇಜಿನಲ್ಲಿ ಸೇರಿ 33 ವರ್ಷಗಳ ಸುದೀರ್ಘ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಡಾಕ್ಟರ್ AM ರಾಜಶೇಖರಯ್ಯನವರು ಮೂಲತಃ ಅಂಬಳಿ ಗ್ರಾಮದವರಾಗಿದ್ದು ಕಠಿಣ ಪರಿಶ್ರಮದ ಮೂಲಕ ಅಭ್ಯಾಸ ಮಾಡಿ 33 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇರುವ ಪ್ರಾಧ್ಯಾಪಕರನ್ನು ಬೀಳ್ಕೊಡುಗೆಯನ್ನು ಸ್ವೀಕರಿಸಿ ತಮ್ಮ ಕರ್ತವ್ಯದ ಹಿಂದೆ ಸಹಾಯ ಸಹಕಾರವನ್ನು ನೀಡಿದ ವೀರಶೈವ ವಿದ್ಯಾವರ್ತಕ ಸಂಘದ ಎಲ್ಲ ಪದಾಧಿಕಾರಿಗಳನ್ನು, ಪ್ರಾಚಾರ್ಯರನ್ನು, ಗೌರವಾನ್ವಿತ ಸದಸ್ಯರನ್ನು ಸ್ಮರಿಸಿದರು. ವೀರಶೈವ ವಿದ್ಯಾವರ್ತಕ ಸಂಘ ನಮ್ಮ ಬದುಕಿಗೆ ಬೆಳಕಾಗಿದೆ ಎಂದು ಇರುವರು ಭಾವುಕರಾಗಿ ಹೇಳಿಕೊಂಡರು. ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಕೆ ಶಿವಕುಮಾರ್, ಆಡಳಿತ ಮಂಡಳಿಯ ಸದಸ್ಯರಾದ ಜಗದೀಶ್ ಗೌಡ್, ಅರುಣ್ ಡಿ ನಾಗರಾಜ್, ಪ್ರಾಚಾರ್ಯರಾದ ಡಾಕ್ಟರ್ ಸಿದ್ದಲಿಂಗಮೂರ್ತಿ, ಉಪನ್ಯಾಸಕ ಬಳಗ, ಬೋಧಕೇತರ ಸಿಬ್ಬಂದಿ, ಅಭಿಮಾನಿಗಳು, ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿವೃತ್ತ ಪ್ರಾಧ್ಯಾಪಕರಾದ ವೀರಭದ್ರಪ್ಪ, ಶ್ರೀಮತಿ ರೇಖಾ ವೀರಭದ್ರಪ್ಪ, ಡಾಕ್ಟರ್ ರಾಜಶೇಖರಯ್ಯ, ಶ್ರೀಮತಿ ರತ್ನ ರಾಜಶೇಖರಯ್ಯವರನ್ನು ಸನ್ಮಾನಿಸಿ ಗೌರವದಿಂದ ಬೀಳ್ಕೊಟ್ಟರು. ನಿವೃತ್ತ ಪ್ರಾಚಾರ್ಯರಾದ ಶಾಂತಮೂರ್ತಿ ಬಿ ಕುಲಕರ್ಣಿ, ಪಾರ್ವತಿಕರ್, ಡಾಕ್ಟರ್ ರುದ್ರಪ್ಪ, ವರಕುಮಾರ್ ಗೌಡ್, GBR ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಅಮರೇಗೌಡ ಪಾಟೀಲ್, ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಬಾಬು, ಉಪನ್ಯಾಸಕ MPM ಶಿವಪ್ರಕಾಶ್ ಸೇರಿದಂತೆ ಸಂಘದ ಎಲ್ಲ ಕಾಲೇಜಿನ ಬಂಧುಗಳು ನಿವೃತ್ತರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ADB ಕಾಲೇಜಿನಲ್ಲಿ ಕನ್ನಡ 2 ಪೋಸ್ಟು, ಎಲೆಕ್ಟ್ರಾನಿಕ್ಸ್ 4 ಪೋಸ್ಟು ತಗೊಳ್ಳಿಕ್ಕೆ ತೀರ್ಮಾನ ಆಗಿತ್ತು. ಅದು ಗ್ರಾಂಟಿನ ಹೇಳಿ ಅಡ್ಮಿಟ್ ಆಗೋದು 4 ಅವರ ರಿಕ್ರೂಟ್ಮೆಂಟ್ ಫ್ರಮ್ ಸಂಘ. ಅಲ್ಲಿ ಸ್ಪರ್ಧೆ ಇತ್ತು. 4 ಪೋಸ್ಟ್ ಇದ್ರು ಕೂಡ 6 ಮಂದಿ ಇದ್ದೀವಿ. ಅಲ್ಲಿ ಹಂಬಳಿ ಮಂಜಣ್ಣವರು ಒಂದು ಡೀಸೆಂಟ್ ನೋಟ್ ಹಾಕಿ ಸೈನ್ ಮಾಡಿದ್ರು. ಅಂದರೆ ಯಾರು ತಗೋಬೇಕು, ಯಾರು ಪಾಠ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರಿಗೊಂದು ಫೀಡ್ಬ್ಯಾಕ್ ಇತ್ತು ಆ ಲೆಕ್ಕಾಚಾರದಲ್ಲಿ. ಸೊ ಅದು ನನ್ನ ಜೀವನಕ್ಕೆ ತಲುಪಿತು. ಸೊ ಅಲ್ಲಿಂದ ಹಂತಗಳಲ್ಲೆಲ್ಲ ಆರ್ಡರ್ ತಗೊಂಡ್ವಿ, ಗ್ಯಾರಂಟಿ ನೀಡಾಯಿತು, ಎಲ್ಲ ಸಂಬಳ ಆಯಿತು. ಸೊ ನಂತರ ನಮ್ಮ ವೃತ್ತಿಯನ್ನು ಮುಂದುವರ್ಸ್ಕೊಂತ ಹೋದ್ವಿ. ಬದುಕಿನಲ್ಲೆಲ್ಲ ಹಂತಗಳನ್ನು ದಾಟ್ಕೊಂತ ಹೋದ್ವಿ. ಸೊ ನಂತರ ನನ್ನ ತಂದೆ ತಾಯಿ, ಈಶಣ್ಣವರು, ಆಮೇಲೆ ಓವರಾಲ್ BD ಸಂಘ, ನನ್ನ ಮೇಲೆ ಹರಿತಕ್ಕಂಥ ರಕ್ತ BD ಸಂಘದಿಂದ ವಿದ್ಯಾಭ್ಯಾಸ ಕೊಟ್ಟದ್ದು ಕೊಟ್ಟರೆ ಕಾಲೇಜ್, ಜೀವನ ಕೊಟ್ಟದ್ದು ಈಗ ಕಾಲೇಜ್. ಹೇಳಬೇಕಾಗ್ತಾ ಇದೆ. ಯಾರ ಹೆಸರು ಹೇಳಬೇಕು, ಯಾರ ಹೆಸರು ಬಿಡಬೇಕು ನಿಜವಾಗ್ಲೂ ಕೂಡ ಕಷ್ಟ ಸಾಧ್ಯ. ಹಾಗಾಗಿ ಅವರೆಲ್ಲರನ್ನೂ ನನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ, ನಾನು ಯಾರು ಹೆಸರು ಹೇಳ್ದೇನೆ, ನನಗೆ ಇವತ್ತು ಈ ಕಾಲೇಜ್ ಅಕ್ಷರ ಜ್ಞಾನ, ಅನ್ನ, ಆಶ್ರಯ ನೀಡಿರ್ತಕ್ಕಂಥ ಈ ಕಾಲೇಜನ್ನು, ವೀರಶೈವ ವಿದ್ಯಾವರ್ತಕ ಸಂಘವನ್ನು ಯಾವತ್ತೂ ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಈ ಕಾಲೇಜಿನಲ್ಲಿ ಓದ್ತಕ್ಕಂಥ ಸಂದರ್ಭದಿಂದ ಹಿಡಿದು ಇವತ್ತು ನಾವು ಈ ಒಂದು ಭವ್ಯವಾದ ಈ ಕಟ್ಟಡದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಹೊರಗಿನ ಕಾಲೇಜನ್ನು ನೋಡ್ತಾ ಇದ್ದೀವಿ, ಬಹು ಎತ್ತರಕ್ಕೆ ಬೆಳೆದಂಥ ವೀರಶೈವ ವಿದ್ಯಾವರ್ಧಕ ಸಂಘ ನೋಡ್ತಾ ಇದ್ದೀವಿ. ಆ ವೀರಶೈವ ವಿದ್ಯಾವರ್ಧಕ ಸಂಘ ಕಟ್ಟಬೇಕಾದ್ರೆ ಆ ಮಹನೀಯರು ಕಷ್ಟಪಟ್ಟರಲ್ಲ ವೀರಶೈವ ಬಂಧುಗಳು, ಅವ್ರಿಗೆ ಯಾವುದೇ ಜಾತಿ ಅಂತ ಯಾವತ್ತೂ ಪರಿಗಣನೆ ಮಾಡಲ್ಲ. ಎಲ್ಲ ಜಾತಿ ಜನಾಂಗದ ವಿದ್ಯಾರ್ಥಿಗಳು ಶಿಕ್ಷಣ ಕಲಿಬೇಕು ಅಂತ ಹೇಳಿ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಈ ಸಂಘವನ್ನ ಕಟ್ಟಿದ್ದಾರೆ. ಅಂತ ಮಹನೀಯರ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಬಹುತೇಕ ಈ ಕಾಲೇಜನ್ನು ಕಟ್ಟಬೇಕಾದ್ರೆ, ಇವತ್ತು ಎಲ್ಲ ಹಿರಿಯರದ ಈ ಕಾಲೇಜನ್ನು ಕಟ್ಟಬೇಕಾದ್ರೆ ಇವತ್ತು 6 ಎಕರೆಗಿಂತ ಹೆಚ್ಚು ಒಂದು ಭೂಮಿಯನ್ನು ಕೊಟ್ಟಂತ ಶಾ ಶೇಷಾಜಿ ಅಸ್ತಿಮಲ್ ಜೈನರು, ಹಣಕಾಸಿನ ರೂಪದಲ್ಲಿ ನೆರವನ್ನು ಕೊಟ್ಟಂತ ಅಂಬಲಿ ಮಲ್ಲಜ್ಜನವರಾಗಿರಲಿ, ದಿವಾಕರ್ ವಕೀಲರಾಗಿರಲಿ, ಇವರೆಲ್ಲರೂ ಕೂಡ ಪ್ರತಸ್ಮರಣೀಯರು. ಹಾಗಾಗಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ, ನಾನೆಲ್ಲ ಕಾಲೇಜನ್ನು ಕಟ್ಟುವಾಗ ನಾನು ಈ ಕಾಲೇಜಿಗೆ ಸೇರಬೇಕಾದ್ರೆ
ಬಹಳ ಅಭಿಮಾನದಿಂದ ಸೇರ್ಕೊಂಡಿದ್ದೆ. ಯಾಕಂದ್ರೆ ನನಗಿಂತ ಹಿರಿಯರು ನನ್ನ ಊರಿನಲ್ಲಿ ಒಂದು 20 ಜನ ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಅವ್ರು ಯಾಕೆ ಸೇರಿದ್ರು ಗೊತ್ತಿಲ್ಲ, ಹೇಳ್ತಿದ್ರು. ನಾನು ಇಲ್ಲೇ ಸೇರಿದೆ. ನಮ್ಮಪ್ಪಾಜಿ ಹೇಳ್ತೀನಿ, ನೋಡಪ್ಪ ನಿನ್ನ ಅನುಕೂಲ, ಇಲ್ಲಪ್ಪ ನಾನು ಅಲ್ಲೇ ಸೇರ್ತೀನಿ. ಯಾಕಂದ್ರೆ ನನ್ನ ಅಣ್ಣನೂ ಇದೇ ಕಾಲೇಜಿನಲ್ಲಿ ಓದಿದ್ದ. ನನಗೊಂದು ಅಭಿಮಾನ ಇದೆ. ಅಂಬ್ಲಿ ದೊಡ್ಡ ಬ್ರಹ್ಮಪ್ಪ ಕಾಲೇಜ್ ಅಂದ್ರೆ ನನಗೆ ಅವಾಗ ಗೊತ್ತಿರಲಿಲ್ಲ. ನಮ್ಮೂರ್ ಕಾಲೇಜು, ನಮ್ಮೂರ್ ಜನ ಅಂಬಳೇರ್ ಅಲ್ಲದಾರ, ಅಂಬಳೇರ್ ಕಟ್ಟಾರ ಈ ಕಾಲೇಜ. ಆಮೇಲೆ ಗೊತ್ತಾಯ್ತು ಆ ಮನೆತನದ ಹೆಸರು ಅಂತ ಹೇಳಿ. ಇಂಥ ಒಂದು ಭವ್ಯವಾದ ಕಾಲೇಜಿನಲ್ಲಿ ಅಕ್ಷರವನ್ನ ಕಲಿತೆ. ಇಂಥ ಭವ್ಯವಾದ ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಅನ್ನವನ್ನ ಪಡೆದೆ, ಆಶ್ರಯವನ್ನ ಪಡೆದೆ. ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ, ಈ ಕಾಲೇಜಿಗೆ ನನ್ನ ಹೃತ್ಪೂರ್ವವಾಗಿರ್ತಕ್ಕಂಥ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನನ್ನ ತಂದೆ, ತಾಯಿ, ಸಹೋದರರು, ಬಂಧು ಬಳಗ, ನನ್ನ ಶ್ರೀಮತಿ, ಮಕ್ಕಳಿಗೆ ನನ್ನ ವಿದ್ಯಾಗುರುಗಳಿಗೆ, ನನ್ನ ಕಷ್ಟಕ್ಕೆ ಸ್ಪಂದಿಸಿದ ಎಲ್ಲ ಮಹನೀಯರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬಳ್ಳಾರಿ ASM ಕಾಲೇಜ್, ಹೂನಡಿಯಲ್ಲಿ GBR ಕಾಲೇಜ್, KDB ಹಾಗೂ SS ಜೈನ್ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಪ್ರಾಚಾರ್ಯರಿಗೆ, ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಉಪನ್ಯಾಸಕನಾಗಲು, ಪ್ರಾಚಾರ್ಯನಾಗಿ ಯಶಸ್ವಿ ಆಗಲು ಕಾರಣೀಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಹಿರಿಯರಿಗೆ, ಗುರುಗಳಿಗೆ, ಸ್ನೇಹಿತರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿವಿ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ, ಅಜೀವ ಸದಸ್ಯರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿವಿ ಸಂಘದ ಅಧೀನ